ನಟ ಶಿವರಾಜ್ ಕುಮಾರ್ಗೆ ದೊಡ್ಡ ಆಘಾತ, ಆಸ್ಪತ್ರೆಗೆ ದಾಖಲು. ಹಾಗಾದರೆ ಏನಾಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೌದು ಸ್ನೇಹಿತರೆ, ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಸದ್ಯಕ್ಕೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಸದ್ಯ ಈ ಸುದ್ದಿ ಅವರ ಅಭಿಮಾನಿಗಳಿಗೆ, ಆಪ್ತರಿಗೆ, ಚಿತ್ರರಂಗದ ಸಹೋದ್ಯೋಗಿಗಳಿಗೆ ಆತಂಕವನ್ನು ತಂದಿದೆ. ಆದರೆ ಶಿವಣ್ಣ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸದ್ಯ ಚಿಕಿತ್ಸೆಯನ್ನು ಅವರು ಪಡೆದುಕೊಳ್ಳಲಿದ್ದು ಶೀಘ್ರದಲ್ಲಿ ಗುಣಮುಖರಾಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿದ್ದಾಗ ನಾನು ಮನುಷ್ಯನೇ, ನನಗೂ ಪ್ರಾಬ್ಲಮ್ ಆಗಿದೆ, ಬಂದಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಅದು ನನಗೆ ಒಂದು 4 ಸೆಷನ್ಸ್ ಇದೆ ಟ್ರೀಟ್ಮೆಂಟ್. ತುಂಬಾ ಗಾಬರಿ ಆಗ್ತಾರೆ ಜನ, ನನಗೂ ಗಾಬರಿ ಆಯ್ತು. ಬಟ್ ಆದ್ಮೇಲೆ ಎಲ್ಲರೂ ನಂಗೆ ಧೈರ್ಯ ತುಂಬಿದ್ದಾರೆ, ನಾನು ತಗೊಂಡಿದ್ದೀನಿ. ಹೌದು, ನಟ ಶಿವರಾಜ್ ಕುಮಾರ್ ತಾವು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು ಈಗಾಗಲೇ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವುದಾಗಿ ತಿಳಿಸಿಕೊಂಡಿದ್ದಾರೆ. ಅನಾರೋಗ್ಯದ ನಡುವೆಯೂ ಕೂಡ ಅವರು ಒಪ್ಪಿಕೊಂಡ ಸಿನಿಮಾಗಳ ಚಿತ್ರೀಕರಣ ಮುಗಿಸಿದ್ದು ನವೆಂಬರ್ 15ರಂದು ತೆರೆ ಕಾಣಲಿರುವ ಬೈರತಿ ರಣಗಲ್ ಸಿನಿಮಾದ ಪ್ರಚಾರ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ವೃತ್ತಿ ಬಗೆಗಿನ ಅವರ ಬದ್ಧತೆ ಬಗ್ಗೆ ಅಭಿಮಾನಿಗಳಿಗೆ ಒಂದೆಡೆ ಹೆಮ್ಮೆ ಎನಿಸಿದರೆ, ಮತ್ತೊಂದು ಕಡೆ ಅವರ ಅನಾರೋಗ್ಯದ ಬಗ್ಗೆ ಅಭಿಮಾನಿಗಳಿಗೆ ಆತಂಕವೂ ಕೂಡ ಇದೆ. ಆತಂಕ ಪಡಬೇಕಲ್ಲ, ಇಟ್ ಹಸ್ ಕಮ್. ಬಟ್ ನಾನು ವರ್ಕ್ ಮಾಡ್ತೇನೆ. ಆದ್ಮೇಲೆ 45 ಫಿನಿಶ್ ಮಾಡಿದೆ, ಆಕ್ಷನ್ ಬ್ಲಾಕ್ಸ್ ಮಾಡಿದೆ, ನಡೀತಿರ್ಬೇಕಾದ್ರೆ ಮಾಡಿದೆ. ಎಲ್ಲ DKD ನಡೀತಾ ಇದೆ, ಮಾಡ್ತಾ ಇದ್ದೀನಿ. ಅಂಡ್ ಭಾರತೀಯ ರಣಗಲ್ ಪ್ರಮೋಷನ್ ಕೂತ್ಕೋತೀನಿ. ನಾನು ಯಾರಿಗೂ ಚೀಟ್ ಮಾಡಿಲ್ಲ, ಎಲ್ಲರಿಗೂ ಮಾಡ್ತಾ ಇದ್ದೀನಿ. ನಮ್ಮ ಪ್ರೊಡ್ಯೂಸರ್ಗಳ ಹಿಡಿದು ಎಲ್ಲರಿಗೂ ಗೊತ್ತಿದೆ. ನನಗೆ ಆರೋಗ್ಯ ಸಮಸ್ಯೆ ಇರುವುದು ನಿಜ, ಇದರಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ. ಟ್ರೀಟ್ಮೆಂಟ್ ಕೂಡ ಪಡೆದುಕೊಳ್ತಾ ಇದ್ದೀನಿ. ಹಲವು ಹಂತಗಳಲ್ಲಿ ಚಿಕಿತ್ಸೆ ನಡೆಯಲಿದೆ. ಆದರೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆರಂಭದಲ್ಲಿ ನನಗೂ ಸ್ವಲ್ಪ ಭಯವಾಗಿತ್ತು, ಆದರೆ ಎಲ್ಲರೂ ಧೈರ್ಯವನ್ನು ತುಂಬಿದ್ದಾರೆ. ನಾನು ಕೂಡ ಧೈರ್ಯದಿಂದ ಇದ್ದೇನೆ ಎಂದು ಶಿವರಾಜ್ ಕುಮಾರ್ ಅವರು ಕೆಲವು ತಿಂಗಳ ಹಿಂದಿನಿಂದಲೇ ನನಗೆ ಅನಾರೋಗ್ಯದ ಬಗ್ಗೆ ಗೊತ್ತಿತ್ತು. ಈ ಅವಧಿಯಲ್ಲಿಯೇ 45 ಸಿನಿಮಾದ ಶೂಟಿಂಗನ್ನು ಮುಗಿಸಿಕೊಂಡಿದ್ದೇನೆ. ಕೆಲವು ಸಾಹಸ ಸನ್ನಿವೇಶಗಳನ್ನು ಕೂಡ ಮಾಡಿದ್ದೇನೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಭಾಗಿಯಾಗಿದ್ದೇನೆ. ಬೈರತಿ ರಣಗಲ್ ಚಿತ್ರದ ಪ್ರಚಾರದಲ್ಲಿ ಭಾಗಿಯಾಗಿದ್ದೇನೆ. ನನ್ನ ಎಲ್ಲ ನಿರ್ಮಾಪಕರಿಗೂ ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಯಾರಿಂದಲೂ ಅನಾರೋಗ್ಯದ ವಿಷಯ ಮುಚ್ಚಿಟ್ಟಿಲ್ಲ ಎಂದು ಶಿವಣ್ಣ ಹೇಳಿದ್ದಾರೆ. ಒಂದು 4 ಸೆಷನ್ಸ್ ಇದೆ ಟ್ರೀಟ್ಮೆಂಟ್. ತುಂಬಾ ಗಾಬರಿ ಆಗ್ತಾರೆ ಜನ, ನನಗೂ ಗಾಬರಿ ಆಯ್ತು. ಬಟ್ ಆದ್ಮೇಲೆ ಎಲ್ಲರೂ ನಂಗೆ ಧೈರ್ಯ ತುಂಬಿದ್ದಾರೆ, ನಾನು ತಗೊಂಡಿದ್ದೀನಿ. ಚೆನ್ನಾಗಿದೆ. ಇವಾಗ ನಾನು ಕೆಲಸದ ವಿಷಯದಲ್ಲಿ ಯಾವುದಕ್ಕೂ ದ್ರೋಹ ಮಾಡುವುದಿಲ್ಲ. ಟ್ರೀಟ್ಮೆಂಟ್ ನಡೆಯುತ್ತಿದೆ. ಎಲ್ಲರ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕು. 4 ಹಂತಗಳಲ್ಲಿ ಚಿಕಿತ್ಸೆ ನಡೆಯಲಿದೆ. ಸದ್ಯ 2 ಸೆಷನ್ ಬಾಕಿವೆ. ಒಂದು ಸರ್ಜರಿ ಕೂಡ ಆಗಬೇಕಿದೆ. ಇದಕ್ಕಾಗಿ ಡಿಸೆಂಬರ್ನಲ್ಲಿ ಅಮೆರಿಕಕ್ಕೆ ಹೋಗಬೇಕಿದೆ. ಅಲ್ಲಿ 1 ತಿಂಗಳ ಕಾಲ ಚಿಕಿತ್ಸೆಯನ್ನು ಪಡೆಯಬೇಕಾಗಿದೆ. ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೂ ಮುನ್ನವೇ ಭಾರತಕ್ಕೆ ಮರಳುವ ಆಲೋಚನೆ ಇದೆ. ಫೆಬ್ರವರಿಯಿಂದ ಫುಲ್ ಫಾರ್ಮ್ನಲ್ಲಿರುವ ಶಿವಣ್ಣ ಎಲ್ಲರ ಮುಂದೆ ಕಾಣಿಸಿಕೊಳ್ಳುತ್ತಾರೆ ಎಂದು ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ಹೇಳಿಕೊಂಡಿದ್ದಾರೆ. ಅದೇನೇ ಆಗಲಿ, ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.